ನಮಸ್ಕಾರ. ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಮಹದೇವ್. ಪಾವಗಡ ತಾಲೂಕಿನ ರಾಜಕೀಯ ಧುರೀಣ, ಬಡವರ ಬಂಧು, ಬಡವರ ಆಶಾ ಕಿರಣ. ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿ ಸಚಿವರಾದವರು ಇವರೇ, ಎರಡನೇ ಬಾರಿ ಸಚಿವರಾದವರು ಇವರೇ. ನಾನು ಹೇಳ್ತಿರೋದು ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಬಗ್ಗೆ. ಹೌದು, ಶುಕ್ರವಾರ ಬೆಳಗಿನ ಜಾವ 5 ಗಂಟೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಪಾವಗಡ ತಾಲೂಕಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಮಹನೀಯರಲ್ಲಿ ವೆಂಕಟರಮಣಪ್ಪ ಅವರು ಸಹ ಅಗ್ರಗಣ್ಯರಾಗಿದ್ದಾರೆ. ವೆಂಕಟರಮಣಪ್ಪ ಅಗಲಿಕೆ. ಡಾಕ್ಟರ್ ಪರಮೇಶ್ವರ ಕಂಬನಿ. ಪಾವಗಡದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ನಿಧನಕ್ಕೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಕಂಬನಿ ಮಿಡಿದರು. ಕನ್ನಿಂಗ್ಹ್ಯಾಮ್ ರಸ್ತೆಯ ಪೋರ್ಟಿಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ವೆಂಕಟರಮಣಪ್ಪ ಸರಳ ವ್ಯಕ್ತಿತ್ವದ ಜನನಾಯಕರು ಎಂದು ಕೊಂಡಾಡಿದರು. ತುಮಕೂರು ಜಿಲ್ಲೆಯಲ್ಲಿ ಶೋಷಿತ ವರ್ಗಗಳ ಪರ ಹೋರಾಟ ನಡೆಸಿ ಜನಪ್ರಿಯತೆ ಗಳಿಸಿದ್ದರು ಎಂದರು. ಅವರ ಪುತ್ರ ಎಚ್.ವಿ. ವೆಂಕಟೇಶ್ ಶಾಸಕರಾಗಿದ್ದರೂ ಜನರು ಇನ್ನೂ ವೆಂಕಟರಮಣಪ್ಪನವರನ್ನೇ ಶಾಸಕ ಎಂದು ಕರೆಯುತ್ತಿದ್ದರು ಎಂದು ಸ್ಮರಿಸಿದರು. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ಹೇಳಿದರು. ದೀರ್ಘ ರಾಜಕೀಯ ಪಯಣ ಅಂತ್ಯ. ಪಾವಗಡ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿಯೂ ಹಾಗೂ 2 ಬಾರಿ ಸಚಿವರಾಗಿಯೂ ಸಹ ವೆಂಕಟರಮಣಪ್ಪ ಕೆಲಸ ಮಾಡಿದ್ರು. ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪುತ್ರ, ಹಾಲಿ ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಮಾತನಾಡುತ್ತಿದ್ದಾರೆ. ಆಕ್ಸಿಜನ್ ಒಂದು ಅರ್ಧ ಗಂಟೆಯಲ್ಲಿ ನಾರ್ಮಲ್ ಸ್ಟೇಜ್ ಬಂತು. ಬಂದಾದಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಟ್ರೀಟ್ಮೆಂಟ್ ಆಯಿತು. 10 ಗಂಟೆಯಿಂದ ಡಾಕ್ಟರ್ ಸಹ ಫೋನ್ ಮಾಡಿ ಆಕ್ಸಿಜನ್ ಕರೆಕ್ಟ್ ಇದೆ, ಚೆನ್ನಾಗಿ ಉಸಿರಾಡ್ತಿದ್ದಾರೆ, ತೊಂದರೆ ಇಲ್ಲ, ಬೆಳಿಗ್ಗೆ 8:30 ಬರ್ತೀವಿ ಅಂತ ಹೇಳಿದ್ರು. ಆದಮೇಲೆ ಬೆಳಿಗ್ಗೆ ಜಾವ 5 ಗಂಟೆಗೆ ಫೋನ್ ಮಾಡಿದ್ವಿ. ಸರ್, ಈಗ ನೆಕ್ಸ್ಟ್ ಕಾರ್ಯಗಳೆಲ್ಲ ಹೇಗೆ ಸರ್? ಇದರಿಂದ ಪಾವಗಡ ಅಲ್ಲಿ ರಿಪೋರ್ಟ್ ಫೀಲ್ಡಲ್ಲಿ ಹೇಳುವ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಎಚ್.ವಿ. ವೆಂಕಟೇಶ್ ಅವರ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದೆ. ಮಾತನಾಡುವಂತಹ ಸಂದರ್ಭದಲ್ಲಿಯೇ ವೆಂಕಟೇಶ್ ಅವರು ಗದ್ಗದಿತರಾಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ಪಾವಗಡ ತಾಲೂಕಿನ JDSನ ಮುಖಂಡ ನಾನಿಯವರು ಸಹ ಏನು ವೆಂಕಟರಮಣಪ್ಪ ಅವರ ಜೊತೆ ಇದ್ದಂತಹ ಒಡನಾಟದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವರು ಯಾವ ರೀತಿಯಾದಂತಹ ಜನಪ್ರಿಯತೆಯನ್ನು ಗಳಿಸೋದ್ರಲ್ಲಿ ಯಾವ ರೀತಿ ಮುಂಚೂಣಿಯಲ್ಲಿದ್ದರು ಅನ್ನೋದ್ರ ಬಗ್ಗೆ ನಾನಿಯವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಪಾವಗಡ ತಾಲೂಕಿನ ಮಾಜಿ ಶಾಸಕರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುತ್ಸದ್ದಿಗಳು, ಪಾವಗಡ ತಾಲೂಕಿನ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಶ್ರೀಮಾನ್ ವೆಂಕಟರಮಣಪ್ಪ ಅಣ್ಣನವರು ಇವತ್ತು ವಿಧಿವಶರಾಗಿದ್ದಾರೆ ಎಂದು ತಿಳಿದು ತುಂಬ ದುಃಖವಾಯಿತು. ನಮ್ಮ ಪಾವಗಡ ತಾಲೂಕಿನ ಅಭಿವೃದ್ಧಿ ಕೆಲಸಗಳಲ್ಲಿ, ಪಾವಗಡ ತಾಲೂಕಿನ ಜನತೆಗೆ ನೀಡತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಎಷ್ಟೋ ಶ್ರಮವನ್ನು ವಹಿಸಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ವೆಂಕಟರಮಣಪ್ಪ ಅಣ್ಣನವರು ಶಾಶ್ವತ ಅಭಿವೃದ್ಧಿಗಳನ್ನು ಕೆಲವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಉದಾಹರಣೆಗೆ ನಾಗರಮೊಳಕೆ ಡ್ಯಾಮ್ ಇರ್ಬೋದು. ಇವತ್ತು ಆ ಡ್ಯಾಮಿಂದ ಅನೇಕ ಪಾವಗಡ ತಾಲೂಕಿನ ಹಾಗೂ ಪಾವಗಡ ಪಟ್ಟಣಕ್ಕೆ ನೀರಿನ ವ್ಯವಸ್ಥೆಗೆ ಹಾಗೂ ಬೋರ್ವೆಲ್ಗಳ ವ್ಯವಸ್ಥೆಗೆ ಅನುಕೂಲವಾಗುವಂತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ವೆಂಕಟರಮಣಪ್ಪನವರು ಮಾಡಿಕೊಟ್ಟಿದ್ದಾರೆ. ಅದೇ ಅಲ್ಲದೆ ನಿಷ್ಠುರವಾದಿ, ನೇರ ನುಡಿದಂತೆ ನಡೆದಂಥ ರಾಜಕಾರಣಿಗಳು ಅನೇಕ ಹಿಂದುಳಿದ ವರ್ಗಗಳಿಗೆ, SC ST ಜನಾಂಗದವರಿಗೆ ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ಸಹಾಯ ಮಾಡಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ವೆಂಕಟರಮಣಪ್ಪನವರು ಇವತ್ತು ವಿಧಿವಶರಾಗಿದ್ದಾರೆ. ಇದು ಪಾವಗಡ ತಾಲೂಕಿಗೆ, ಜನತೆಗೆ ತುಂಬಲಾರದ ಒಂದು ನಷ್ಟ ಆಗಿದೆ. ಅದೇ ರೀತಿ ಇವತ್ತು ಪಾವಗಡ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಬೃಹದಾಕಾರವಾಗಿ ಬೆಳೆಯಬೇಕು, ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಒಂದು ಕಾಂಗ್ರೆಸ್ ಪಕ್ಷ
ಪೌರ ತಾಲೂಕಿನಲ್ಲಿದೆ ಅಂತಂದರೆ ಅದು ಶ್ರೀಮಾನ್ ವೆಂಕಟರಮಣಪ್ಪನವರ ಶ್ರಮ, ಅವರ ಅಭಿವೃದ್ಧಿಯ ಕೆಲಸಗಳಿಗೆ ಜನ ಮನ್ನಣೆ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು 2 ಸಲ ಗೆಲ್ಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಪೌರ ತಾಲೂಕಿಗೆ ಅವರ ನಿಧನದಿಂದಾಗಿ ನಮ್ಮ ಪೌರ ತಾಲೂಕಿಗೆ ಜನತೆಗೆ ತುಂಬಲಾರದ ಒಂದು ನಷ್ಟ ಉಂಟಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ದೇವರಲ್ಲಿ ಕೋರ್ಕೊಳ್ತೇನೆ. ಚಾಲಕ ಗಾಡಿ ನಂಬರ್ ಮುಂದೆ ಇರೋದ್ರಿಂದ